ವಿದ್ಯಾರ್ಥಿಗಳು, ಹಿಂದಿನ ದಿನದಲ್ಲಿ ಮಹಿಷಾಸುರ ಎಂಬತಕ್ಕಂಥ ಒಬ್ಬ ಅಸುರ ರಾಕ್ಷಸನ ಉದಯವಾಗಿ ಅಷ್ಟದಿಕ್ಪಾಲಕರಾದಿಯಾಗಿ ತ್ರಿಮೂರ್ತಿಗಳಾದಿಯಾಗಿ ಎಲ್ಲರನ್ನೂ ಕೂಡ ದೇವತೆಗಳನ್ನೆಲ್ಲ ಬಂಧಿಸಿ ಅವರೆಲ್ಲರ ಅಧಿಕಾರಕ್ಕೆ ನಾನೇ ಅಧಿಕಾರಿ ಎಂಬುದಾಗಿ ಮೆರೆಯುತ್ತಾ ಕುಳಿತಿದ್ದ ಎಂಬುದಾಗಿ ಕೇಳಿದ್ದೆವು. ಮತ್ತು ದೇವತೆಗಳೆಲ್ಲರೂ ಕೂಡ ಆ ರಾಕ್ಷಸನ ಉಪಟಳವನ್ನು ತಾಳಲಾರದೆ ಬ್ರಹ್ಮನ ಹತ್ತಿರ ಹೋಗಿ ಕೇಳ್ಕೊತಾರೆ. ಬ್ರಹ್ಮ, ನನ್ನ ಕೈಲಾಗೋದಿಲ್ಲ, ಒಬ್ಬನ ಕೈಲಿ ನನ್ನಿಂದ ವರ ಕೊಟ್ಬಿಟ್ಟಿದ್ದೇನೆ ಅವನಿಗೆ, ಆದ್ದರಿಂದ ನಾನು ವರವನ್ನು ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ, ಅವನು ನನ್ನಿಂದ ಮರಣ ಹೊಂದುವುದಿಲ್ಲ ಎಂಬುದಾಗಿ ಶಿವನ ಹತ್ರ ಹೋಗ್ತಾರೆ. ಶಿವ ಮತ್ತು ಬ್ರಹ್ಮ ಇಬ್ಬರು ಸೇರಿ ನಮ್ಮಿಬ್ಬರಿಂದ ಇದು ಆಗಬೇಕಂತ ಕೆಲಸ ಅಲ್ಲ, ನಡಿ ವಿಷ್ಣುವಿನ ಹತ್ರ ಹೋಗೋಣ ಅಂತೇಳಿ ಕ್ಷೀರಸಾಗರಕ್ಕೆ ಹೋಗಿ ವಿಷ್ಣುವನ್ನು ಬೇಡಿಕೊಳ್ತಾರೆ. ನಮ್ಮ ಎಲ್ಲರ ಅಧಿಕಾರವನ್ನು ಕಿತ್ಕೊಂಡು ಇವನು ನಮ್ಮೆಲ್ಲರ ಅಧಿಕಾರವನ್ನು ಇವನೇ ಒಬ್ಬನೇ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಜಗಜ್ಜನಾಗಿರ್ತಕ್ಕಂಥ ದೇವಿಯನ್ನು ಸ್ತೋತ್ರ ಮಾಡಿ ಆ ತಾಯಿಯಿಂದ ಇವನ ಸಂಹಾರವಾಗಬೇಕು ಎಂಬುದಾಗಿ ದೇವತೆಗಳೆಲ್ಲ ಹೋಗಿ ವಿಷ್ಣುವನ್ನು ಬೇಡಿಕೊಂಡ್ರು. ಆಗ ವಿಷ್ಣು ಏನೆಂಬುದಾಗಿ ಹೇಳ್ತಾ ಇದ್ದಾರೆ, ದುಷ್ಟರುಳು ಮಹಾದುಷ್ಟ ಕೇವಲ ಭ್ರಷ್ಟರುಳು ಮಹಾಭ್ರಷ್ಟನಿವನು ಎಷ್ಟು ಆಯಿತು ಅವಗೆ ಸಿಕ್ಕಿದಳೆಮ್ಮ ದೈವಗಳು ಎಮ್ಮ ದೈವಗಳು ನಷ್ಟವಾಗುವುದೆಂದು ನಾನೀಗಿಷ್ಟು ಜನಗಳು ಬಂದೆವಾ ಮಹಾದುಷ್ಟನರು ಸಂಹರಿಸು ಏಳೆಂದೆಂದು ದಮರಗಳ ನೀವೇ ಸಂಹರಿಸಬೇಕು ಎಂಬುದಾಗಿ ವಿಷ್ಣುವನ್ನು ಕೇಳಿಕೊಂಡಾಗ ಆ ವಿಷ್ಣು ದೇವತೆಗಳನ್ನು ಕುರಿತು ಏನೆಂಬುದಾಗಿ ಹೇಳ್ತಾ ಇದ್ರು, ಇವನು ಸಾಮಾನ್ಯವಾದ ಅಸುರನಲ್ಲ, ಇವನನ್ನು ಕೊಲ್ಲಲಿಕ್ಕೆ ಜಗನ್ಮಾತೆ ಆಗಿರ್ತಕ್ಕಂಥ ಶಕ್ತಿಯ ಉದಯವಾಗಬೇಕು ಅಂತ ಮಹಿಷಾಸುರನು ಕೆಟ್ಟವರಲ್ಲಿ ಬಹು ಕೆಟ್ಟವನು, ನೀಚರಲ್ಲಿ ಪೂರ್ಣ ನೀಚನು, ಅವನಿಂದ ಈ ಅವಸ್ಥೆ ಆಯಿತು, ಅವನ ಕೈಯಲ್ಲಿ ಸಿಕ್ಕರೆ ನಮ್ಮ ಪ್ರಾಣಗಳು ಹೋಗುವೆಂದು ನಾವು ಇಲ್ಲಿ ಬಂದಿರುತ್ತೇವೆ, ಬಹು ಆ ದುಷ್ಟನನ್ನು ಸಂಹರಿಸಿ ಹೇಳಿರಿ ಎಂದು ದೇವತೆಗಳ ಸಮೂಹವು ಶ್ರೀಮನ್ ಮಹಾವಿಷ್ಣುವನ್ನು ಕೇಳುವಾಗ ಮಹಿಷಾಸುರನ ಚರಿತ್ರೆಯನ್ನು ತಿಳಿಯುವುದು ಮುಮುಕ್ಷುಗಳಿಗೆ ಯೋಗ್ಯವೆನಿಸುವುದು. ಧನುವಿನ ಮಗ ರಂಗನು ಅವನು ಒಮ್ಮೆ ಮಹಿಷಿಯನ್ನು ಕಂಡು ಮೋಹಿಸಿ ಕ್ರೀಡಿಸಲು ಮಹಿಷಿಯು ಅಗ್ನಿಯನ್ನು ಪ್ರವೇಶವನ್ನು ಮಾಡಿದಳು. ಆ ಅಗ್ನಿಯ ಕುಂಡದಲ್ಲಿ ಅವನ ವೀರ್ಯದಿಂದ ಮಹಿಷ ಹುಟ್ಟಿದ. ಅವನು ಮೇರು ಪರ್ವತದಲ್ಲಿ 10,000 ವರ್ಷಗಳ ಕಾಲ ಕುಳಿತು ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವರು ಅವರು ಕೇಳಿದ ವರವನ್ನು ಕೊಡ್ತಾರೆ. ಮತ್ತು ಸ್ತ್ರೀಯರು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವನು ಸ್ತ್ರೀಯರನ್ನು ಒಬ್ಬರನ್ನು ಬಿಟ್ಟು ದೇವದಾನವರಾದಿಯಾಗಿ ಮನುಷ್ಯರಾದಿಯಾಗಿ ಯಾವ ಪುರುಷರಿಂದಲೂ ನನಗೆ ಮರಣವಾಗದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದನೋ, ಆದುದರಿಂದ ಬ್ರಹ್ಮಾದಿ ದೇವತೆಗಳು ಕಷ್ಟ ಕಳೆಯಲು ಸಮರ್ಥರಾಗಲಿಲ್ಲ. ಕಡೆಗೆ ಅವರು ಶಕ್ತಿಯ ಅಂಶದಿಂದಾದ ಸ್ತ್ರೀ ಆಗಲಿ ಅವನನ್ನು ಕೊಲ್ಲಬಹುದು. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಪ್ರಾರ್ಥಿಸಿರಿ. ಎಲ್ಲ ಶಕ್ತಿಗಳು ಒಟ್ಟಾಗಿ ಮಹಾಲಕ್ಷ್ಮಿ ಎಂಬ ಸ್ತ್ರೀ ಆದವಳು, ಆಕೆಗೆ ಅವನನ್ನು ಸಂಹರಿಸಬೇಕೆಂಬುದಾಗಿ ಪರಿಹರಾದಿಯಾಗಿ ನಿರ್ಧಾರವನ್ನು ಮಾಡಿದರು. ಮಹಿಷನು ದೇವಿಗೆ ಅತ್ಯಂತ ಮೊದಲು ಭಯಭಕ್ತಿಯ ಉಳ್ಳವನಾಗಿದ್ದ. ಕಡೆಗೆ ಐಶ್ವರ್ಯ ಮದದಿಂದ ದೇವಿಯ ಉಪಾಸನೆಯನ್ನು ಮರೆತು ಕಾಮ, ಕ್ರೋಧ, ಲೋಭ, ಮೋಹ, ಮನಾಮತ್ಸರ್ಯ ಎಂಬತಕ್ಕಂಥ ಅಸುರಿ ಸಂಪತ್ತೆಂಬ ಮಂತ್ರಿಗಳನ್ನು ಒಳಗೂಡಿ ಸತ್ಕರ್ಮ ಪರರಾದ ಇಂದ್ರಿಯಾಂತಕರಣಗಳೆಂಬ ದೇವತೆಗಳನ್ನು ತನ್ನಾಧೀನ ಮಾಡಿಕೊಂಡು, ಅಂದರೆ ದುಷ್ಕರ್ಮ ಪ್ರವೃತ್ತನಾಗಿ ಮಾಡಿ ಎಲ್ಲರಿಗೂ ತಾನೇ ದೇವರಾಗಿ ಕುಳಿತಿದ್ದನು. ಮಹಿಷ ಅಂದರೆ ಇಲ್ಲಿ ಕೋಣ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ನಮ್ಮಲ್ಲಿರ್ತಕ್ಕಂಥ ಮಹಿಷ ಗುಣವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ನಿಶಾಚರ ಅಂದರೆ ಅಜ್ಞಾನದಲ್ಲಿ ಚಲಿಸುವವನು ಅಂತಕ್ಕಂಥದ್ದು. ಕೋಣನಂತೆ ಮದವುಳ್ಳವನಾಗಿ ಅಜ್ಞಾನದಲ್ಲಿ ವರ್ತಿಸುವ ಜೀವನು ಮಹಿಷ ಎಂಬತಕ್ಕಂಥ ಬಿರುದನ್ನು ಪಡ್ಕೊಳ್ತಾನೆ. ಬೀಜವೇ ವೃಕ್ಷವಾದಂತೆ ದೇವಿಯೇ ತನ್ನ ಲೀನ ಮಾತ್ರವಾಗಿ ಜಗತ್ತುಗಳಾಗಿರುವುದರಿಂದ ಸರ್ವವ್ಯವಹಾರವು ದೇವಿ ಎಂದು ತಿಳಿಯದೆ ಅಜ್ಞಾನವಶನಾಗಿ ಶರೀರಾದಿಗಳು ಸ್ತ್ರೀ ಸಂಪತ್ತುಗಳು ನನ್ನವು, ನಾನೇ ಕರ್ತ ಭೋಕ್ತ ಎಂದು ಅಷ್ಟ ಮದವುಳ್ಳವನಾಗಿ ಮಹಿಷಾಸುರನೆನಿಸುವನು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಆ ಅವಿವೇಕದ ಏಕೈಕಮ ವಿ ಅನರ್ಥಾಯ ಕಿಮು ಯತ್ರ ಚತುಷ್ಟಾಯಂ ಎಂಬಂತೆ ಕುಲ ಬಲ ರೂಪು ಯೌವನ ಸಿರಿ ವಿದ್ಯೆ
ತಪಗಳೆಂಬ ಅಷ್ಟಮದಗಳಿಂದ ಉಚ್ಚರಿತ ಮೈಲಿಗೆ ಎಚ್ಚರವಿಲ್ಲದೆ ದುಷ್ಟ ಆಧ್ಯಾತ್ಮಿಕ ಮಾರ್ಗವನ್ನು ಬಿಟ್ಟು ವಿಷಯಾತ್ಮಕ ಮಾರ್ಗದಲ್ಲಿ ಜನಿಸತಕ್ಕಂಥವರಿಗೆ ಮಹಿಷಾಸುರ ಅಂತಕ್ಕಂತಹ ಬಿರುದನ್ನು ಕೊಡಬಹುದು. ತನ್ನ ವರ್ಣಾಶ್ರಮ ಯೋಗ ಮಾರ್ಗವನ್ನು ಬಿಟ್ಟು ನಿಷಿದ್ಧ ಕ್ರಮದಲ್ಲಿ ವರ್ತಿಸುವ ಭ್ರಷ್ಟನೂ ಆಗುವನು. ವಾಕು ಬಾಣಿ ಆದ ಉಪಸ್ಥ ವಾಯು ಈ ಕರ್ಮೇಂದ್ರಗಳಿಗೆ ಕ್ರಮವಾಗಿ ಅಗ್ನಿ ಇಂದ್ರ ಉಪೇಂದ್ರ ಬ್ರಹ್ಮ ಯಮನು ಅಧಿದೇವತೆಗಳು ಕಿವಿ ಚರ್ಮ ನೇತ್ರ ನಾಲಿಗೆ ಮೂಗು ಈ ಜ್ಞಾನೇಂದ್ರಗಳಿಗೆ ಕ್ರಮವಾಗಿ ದಿಕ್ಪಾಲಕನು. ವಾಯು ಸೂರ್ಯ ವರುಣ ಅಶ್ವಿನಿ ಕುಮಾರರು ಒಡೆಯರು. ಮನ ಬುದ್ಧಿ ಚಿತ್ತ ಅಹಂಕಾರ ಈ ಅಂತಃಕರಣಗಳಿಗೆ ಚಂದ್ರ ಬೃಹಸ್ಪತಿ ವಾಸುದೇವ ರುದ್ರರು ಅಧಿದೇವತೆಗಳು. ಈ 14 ಇಂದ್ರಿಯಾತ್ಮಕರಣಗಳು ಕೇವಲ ನಿರ್ಮಲ ಕರ್ಮ ಹಾಗೂ ಜ್ಞಾನದಲ್ಲಿ ಚಲಿಸುವಾಗ ದೇವತೆಗಳೆನಿಸುವರು. ದೈವಿ ಸಂಪತ್ತುಳ್ಳವರು ದೇವತೆಗಳು. ಅದೇ ಇಂದ್ರಿಯ ಅಂತಃಕರಣಗಳು ನಿಷಿದ್ಧ ಕರ್ಮದಲ್ಲಿ ಹಾಗೂ ಅಜ್ಞಾನದಲ್ಲಿ ವರ್ತಿಸುವಾಗ ರಾಕ್ಷಸರು ಎನಿಸುವರು. ಅಸುರಿ ಸಂಪತ್ತುಳ್ಳವರಿಗೆ ರಾಕ್ಷಸರು ಎನಿಸುವರು. ಕೇವಲ ಸಾತ್ವಿಕ ಗುಣಗಳು ದೈವಿ ಸಂಪತ್ತುಗಳಾಗುವು. ರಜಾ ತಮ ಗುಣಗಳಾಗಿರ್ತಕ್ಕಂಥ ಮದ ಮೋಹ ಲೋಭ ಮಾತ್ಸರ್ಯ ನಿರ್ದಯ ವಿರತಿ ಕ್ರೋಧ ಅಧೈರ್ಯ ಅವಿವೇಕ ಆಲಸ್ಯ ಮಂದತ್ವ ಅವ್ಯವಹಾರಾದಿಗಳು ಅಸುರಿ ಸಂಪತ್ತುಗಳು ಎನಿಸುವು. ಇಂತು ದಿವಿಜರ ದೂರು ಕೇಳುತ್ತಾ ಮುಂದೆ ಏನುಂಟಾಗಿ ಹೇಳ್ತಾರೆ. ಸ್ವರ್ಗದಲ್ಲಿ ಎನಿಸಿದವ ದೇವತೆ. ಕಳ್ಳಿಯು ದಿವಿಜರ ದೂರನ್ನು ಕೇಳುತ್ತಾ ಬಹು ಸಿಟ್ಟನ್ನು ಹೊಂದಿದನು. ಕಣ್ಣುಗಳಲ್ಲಿ ಕೆಂಪು ಸಿಡಿಗಳು, ಮುಖದಲ್ಲಿ ಸಿಡಿಲಂತೆ ಬಹುತ್ವಾಲಯ ಹೊರಟಿತು. ಇತ್ತ ಉರಿಯತ್ತ ನಿಂತಿತು. ತೇಜ ಅಂದರೆ ಪ್ರಕಾಶ, ಶಕ್ತಿ ತೇಜೋ, ದೇಹದ ಕಾಂತಿ ಎಲ್ಲವೂ ಕೂಡ ಅಗ್ನಿಯ ರೂಪದಲ್ಲಿ ಹೊರಬಂದು ಹೋಗುತ್ತಕ್ಕಂಥದ್ದನ್ನು ದೇವತೆಗಳು ಹೇಳ್ತಾ ಇದ್ದಾರೆ. ಬ್ರಹ್ಮನ ಮಕ್ಕಳಾಗಿರ್ತಕ್ಕಂಥ ಸನಕಾದಿಗಳು, ಶಿವನ ಅನುಚರರು, ಎಲ್ಲ ಭೂತ ಪಿಶಾಚಿ ರಾಕ್ಷಸರು, ಎಲ್ಲ ತಪಸ್ವಿಗಳು, ಸಿದ್ಧರು, ದೇವತೆಗಳು ಎಲ್ಲರೂ ಕೂಡ ಎಲ್ಲರ ದೇಹದಲ್ಲಿರ್ತಕ್ಕಂಥ ಪ್ರಕಾಶವನ್ನ ಶಕ್ತಿಯನ್ನ ಆ ವಿಷ್ಣುವಿನಲ್ಲಿ ದಾನವನ್ನು ಮಾಡಿದರು. ಪರ್ವತಾಕಾರದಲ್ಲಿ ಆ ಶಕ್ತಿ ಉರಿಯುತ್ತ ದಗದಗಿಸುತ್ತಾ ಯಾವ ಪ್ರಕಾರವಾಗಿ ನಿಂತಿತ್ತು. ಬೆಳಗಿದುದು ದೆಸೆಯ ತೇಜಸ್ಸು ಹೊಳೆಯುತ್ತಲೇ ಅತುಡ ತೇಜಸ್ಸು ತಿಳಿಯ ಸರ್ವರ ದೇವ ತೇಜಸ್ಸು ಏಕತಾನಾಗಿ ತಳಿಸುತ್ತಲಿ ನಾರಿ ರೂಪವ ತಳೆದು ನಿಂದಿರುವಾಗ ತ್ರೈಜಗ ಬಲವು ತಾನೊಂದಾಗಿ ಸಾಮರ್ಥ್ಯ ರೂಪದಲ್ಲಿ ಅಷ್ಟ ದಿಕ್ಕುಗಳಲ್ಲಿರುವ ಪ್ರಕಾಶ, ಜಗತ್ತಿನ ಸರ್ವರಲ್ಲಿರ್ತಕ್ಕಂಥ ಲೆಕ್ಕವಿಲ್ಲದ ಶಕ್ತಿಗಳು ಒಂದಾಗಿ ಬಹುಸಾಮರ್ಥ್ಯ ರೂಪದಿಂದ ಒಳಗೊಳೆಯುತ್ತ ಸ್ತ್ರೀ ರೂಪವನ್ನು ಧರಿಸಿ ಭೂಮಿಗೂ ಆಕಾಶಕ್ಕೂ ಆ ಬ್ರಹ್ಮಶಕ್ತಿ ನಿಂತುಕೊಂತು ಅಂತಕ್ಕಂಥದ್ದನ್ನ ಶಿವನು ಹೇಳ್ತಾ ಇದ್ದಾರೆ. ಕೇಶವಾದುದು ಶಿವನ ತೇಜಸ್ಸು ವಾಸುದೇವನ ತೇಜ ಭುಜಗಳು ನಾಸ್ತವದಾನಾದು ದೈ ಕೌಬೇರ ತೇಜಸ್ಸು ಆಸುತಾಂಶವು ರವಿಮೃತಾಶನ ರಾಸು ತೇಜ ವಿನಯನ ಕೈವಯವು ಸೋಸು ದೇಹದಂತಗಡೆ ಅಜ ತೇಜಸ್ಸು ಕೇಳೆಂದ
ಆ ಶಿವನ ತೇಜಸ್ಸು ಕೂದಲುಗಳಾದವು, ಹರಿಯ ತೇಜಸ್ಸು ಭುಜಗಳಾದವು, ಕುಬೇರನ ತೇಜಸ್ಸು ಮೂಗು, ಅಗ್ನಿಯ ತೇಜಸ್ಸು ಸೂರ್ಯ ಚಂದ್ರ ಬಹುತೇಜವು, 3 ಕಣ್ಣುಗಳು, ಬ್ರಹ್ಮನ ತೇಜಸ್ಸು ಒಳೆಯುತ್ತಿರ್ತಕ್ಕಂಥ ಹಲ್ಲುಗಳು ಆದವು ಅಂತಕ್ಕಂಥದ್ದನ್ನ ಶಿವನು ಹೇಳ್ತಾ ಇದ್ದಾರೆ ನಂದೀಶ್ವರನು. ಯಮನ ತೇಜಸ್ಸು ಉಪ್ಪುತಾನಾಯ್ ಕಮಲ ಮಾರುತ ತೇಜಗಿರಿಯ ಅಮರ ಪ್ರತಿ ತೇಜಸ್ಸು ಕಟಿಪುಟ ತೇಜಸ್ಸನವಾಯಿತು ತೇಜಸ್ಸನವಾಯಿತು ಹಿಮಳ ಸಂಖ್ಯೆಯ ವರುಣ ತೇಜಸ್ಸು ಕಮಲ ಭವ ತೇಜಸ್ಸು ಪಾದವು ಕಮಲ ಸನೆ ಕುಲ ತೇಜಸ್ಸು ಎನಿಸುವುದು ಎಂದ ಆ ಯಮನ ತೇಜಸ್ಸು ಉಬ್ಬಾಯಿತು, ನಿರ್ಮಲ ವಾಯುವಿನ ತೇಜಸ್ಸು ಕಿವಿಗಳಾದವು, ಇಂದ್ರನ ತೇಜಸ್ಸು ನಡವಾಯಿತು, ಬುಧನ ತೇಜಸ್ಸು ಮೊಲೆಗಳಾದವು, ವರುಣನ ತೇಜಸ್ಸು ನಿರ್ಮಲವಾಗಿರ್ತಕ್ಕಂಥ ಕೆಳತೊಡೆಗಳಾದವು, ಬ್ರಹ್ಮನ ತೇಜವು ಪಾದವಾದವು, ಮಂಗಳನ ತೇಜ ನಡುವಿನ ಹಿಂಭಾಗ, ಈ ಪ್ರಕಾರವಾಗಿ ಅವಯವಗಳನ್ನು ಧರಿಸ್ತಾ ಇತ್ತು ಬ್ರಹ್ಮಶಕ್ತಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಚರಣದಂಗುಲಿ ಅರ್ಕ ತೇಜಸ್ಸು ಕರಳ ಬೆರಳುಗಳಷ್ಟವಸುತೆ ದುರ್ಗರದ ತೇಜಸ್ಸು ನಾನಾ ದಿವಿಜ ಮಹತೇಜ ದಿವಿಜ ಮಹತೇಜ ತರತರದ ಅವಯವವು ಸರ್ವಾಗಿರುತ್ತಲಿಹ ದೇವ್ಯಗಳ ತೇಜಸ್ಸು ಕರಗಿತಾನೊಂದಾಗಿ ಪರಬ್ರಹ್ಮುದಿಸುವುದು ಎಂದ ಆ ಸೂರ್ಯನ ತೇಜಸ್ಸು ಪಾದಗಳು, ಬೆರಳುಗಳು, ಅಷ್ಟವಸುಗಳ ತೇಜಸ್ಸು ಕೈ ಬೆರಳುಗಳಾದವು. ಈ ಪ್ರಕಾರ ಎಲ್ಲ ದೇವತೆಗಳ ತೇಜಸ್ಸು ಬೇರೆ ಬೇರೆ ಅವಯವಗಳುಳ್ಳಾಗಿ ಆ ಪರಬ್ರಹ್ಮ ಶಕ್ತಿಯು ಉದಯವಾಗಿ ಬೃಹದಾಕಾರವಾಗಿ ಜಗತ್ತಿನಲ್ಲಿ ಬೃಹದಾಕಾರವನ್ನು ಧರಿಸಿ ನಿಂತಿತ್ತು ಅಂತಕ್ಕಂಥದ್ದನ್ನ ಶಿವನು ಹೇಳ್ತಾ ಇದ್ದಾರೆ. ಮತ್ತು ಸರ್ವರಾತ್ಮ ಜ್ಯೋತಿ ತೇಜಸ್ಸು ಸರ್ವತಾನೊಂದಾಗಿ ಕೇವಲ ಪರ್ವತದ ನಿಲುವಿನಲ್ಲಿ ಮರ ಸಹಸ್ರಭುಜ ತಾಳೆ ಸರ್ವರಾಯುಧ ಧರಿಸುತ್ತಿದ್ದುದು ಸರ್ವತಾನೊಂದಾದ ದೇವಿಯೋ ಸರ್ವ ಋಷಿ ಕೇಳೆನುತ ಹೇಳುತ್ತ ನಿರ್ಧನ ಸೂತ ಮತ್ತು ಸರ್ವರ ಆತ್ಮಶಕ್ತಿಯ ಪ್ರಕಾಶವು ಒಂದಾಗಿ ದೊಡ್ಡ ಪರ್ವತದ ಎತ್ತರದಲ್ಲಿ ಶ್ರೇಷ್ಠ ಸಾವಿರಾರು ಭುಜಗಳನ್ನು, ಸಾವಿರಾರು ಕೈಕಾಲುಗಳನ್ನು ಧರಿಸಿ ಭೂಗಗನಕ್ಕೆ ಒಂದಾಗಿ ನಿಂತಿತ್ತು ಎಂತಕ್ಕಂಥದ್ದನ್ನು ಸೂತ ಮಹಾಮುನಿಗಳು ಶೌನಕ ಮಹರ್ಷಿಗಳಿಗೆ ಹೇಳ್ತಾ ಇದ್ರು. ಮತ್ತು ಶಿವ ಚಂದ್ರಹಾಸವ ನಿತ್ಯ ಪಾಶುಪತಾಸ್ತ್ರವಿನ ನಿತ್ತಡಾರುವ ಶಿವಲಡಕ್ಕೆಯ ನಾಗ ಮಹಾವಿಷ್ಣು ನಾಗ ಮಹಾವಿಷ್ಣು ನಿತ್ತ ಶಾಂಗದಾಸು ಶಂಖವ ನಿತ್ತನು ಸುದರ್ಶನಾಸ್ತ್ರವ ನಿತ್ತ ವರುಣನು ಪಾಶ ಶಂಖವ ದೇವಿಗೆ ಎಂದ ದೇವಿಗೆ ಎಂದ ಇತ್ತ ಶಿವನು ಕತ್ತಿ, ವಾಸುಪಿತ ಬಾಣ, ಪಾಶುಪತಾಸ್ತ್ರವಾಗಿರ್ತಕ್ಕಂಥ ಬಾಣ, ಬಿಲ್ಲು, ಬುಡಗುಡಿಕೆಯಂತಹ ವಾದ್ಯ, ತ್ರಿಶೂಲ, ಸಣ್ಣ ನಗಾರಿಯನ್ನು, ಹರಿಯು ತನ್ನ ಬಿಲ್ಲು, ಗದೆ, ಶಂಖ, ಸುದರ್ಶನ ಚಕ್ರವನ್ನು, ವರುಣನು ಉರುಳು ಹಗ್ಗ, ಶಂಖವನ್ನು ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿಗೆ ಅರ್ಪಣೆಯನ್ನು ಮಾಡಿದರು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮತ್ತೆ ನಿತ್ತ ಶಕ್ತಿಯು ನಾಶನನು ತಾನಿತ್ತ ಮರುದನು ಶಾಪ ಬಾಣವ ನಿತ್ತ ವಜ್ರಾಯುಧವ ನಮರಾಪತಿಯು ಕೈ ಮುಗಿದೋ ನಮರಾಪತಿಯು ಕೈ ಮುಗಿದೋ ನಿತ್ತ ಕಾಲನು ಅಲಿಗೆ ಖಡ್ಗವ ನಿತ್ತ ದಂಡಾಯುಧ ಸಹಿತ ಬ್ರಹ್ಮಿತ್ತ ನಕ್ಷಯ ಮಾಲೆಯನ ಕಮಂಡಲವದೆ ನಿಂಗೆ ಕಮಂಡಲವದೆ ನಿಂಗೆ
ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನ ದೇವಿಗೆ ಕೊಟ್ಟರು. ವಾಯುವು ಬಿಲ್ಲು ಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಯಮನು ಕತ್ತಿ ಡಾಲು ಬಡಿಗೆಯನ್ನು, ಬ್ರಹ್ಮನು ರುದ್ರಾಕ್ಷ ಮಾಲೆಯನ್ನ ಕಮಂಡಲವನ್ನು ಕೂಡ ಆ ಬ್ರಹ್ಮಶಕ್ತಿಗೆ ಅರ್ಪಣೆಯನ್ನು ಮಾಡಿದ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು. ಮುಂದೆ ಏನ್ ಮಾಡ್ತಾ ಇದ್ದಾರೆ? ವರುಣ ಇತ್ತನು ಕುಂದ ರುತರದ ಖಡ್ಗವನು ಮತ್ತೆಯು ಪರಮ ಪಾವನ ಭಕ್ತೆಯನು ರವಿ ಇತ್ತ ಚಕ್ರವನೋ ಇತ್ತ ಚಕ್ರವನೋ ಹಿರಿಯ ಜಗತನಿಗೈವ ಸುರಗಲ ಗುರುದ ಗಂಟೆಯ ನಿಂದ ನಿಂದನು ಪರಶುವನು ತಾನಿದ್ದ ವಿಶ್ವಕರ್ಮ ಶಾಂಭವಿಗೆ ಕೊಟ್ಟನು. ಕುಬೇರನು ಮೇಲಾಗಿರ್ತಕ್ಕಂತಹ ಕತ್ತಿಯನ್ನು ಮತ್ತು ಅಕ್ಷಯ ಪಾತ್ರೆಯನ್ನು, ಸೂರ್ಯನು ಚಕ್ರಾಯುಧವನ್ನು, ಇಂದ್ರನು ಜಗತ್ತು ಬೆರೆಯುವಂತೆ ಧ್ವನಿ ಮಾಡ್ತಕ್ಕಂಥ ಐರಾವತದ ಎದೆಯ ಮೇಲಿನ ಗಂಟೆಯನ್ನು, ವಿಶ್ವಕರ್ಮನು ಕೊಡಲಿಯನ್ನ ಆ ಜಗನ್ಮಾತೆಯಾಗಿರ್ತಕ್ಕಂಥ ಬ್ರಹ್ಮಶಕ್ತಿಗೆ ಧರಿಸಿದರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಹರಿಯು ಪೀತಾಂಬರವನ್ನು ಇಟ್ಟಿದ್ದಾನೆ. ಶಿವನು ಹುಲಿಯ ಜನ್ಮವನ್ನು, ಬ್ರಹ್ಮನು ಮುತ್ತಿನ ಹಾರವನ್ನು, ರತ್ನಖಚಿತವಾಗಿರ್ತಕ್ಕಂಥ ಆಭರಣಗಳನ್ನ ಎಲ್ಲವನ್ನು ಇಟ್ಟು, ಶಿವನು ಹಣೆಯ ಅಲಂಕಾರವಾಗಿರ್ತಕ್ಕಂಥ ಅರ್ಧಚಂದ್ರನನ್ನು, ರುಂಡಮಾಲೆಯನ್ನು, ವಿಷ್ಣು ಕೌಸ್ತುಭಾಮಣಿಯನ್ನು, ರತ್ನವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿದರು. ಮತ್ತೆ ನಾನಾ ದೇವತೆಗಳಲ್ಲೂ ಕೂಡ ಇನ್ನು ಯಾವ್ಯಾವ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅನೇಕ ವಿಧ ಆಯುಧಗಳನ್ನ ಆ ಜಗನ್ಮಾತೆಗೆ ಅರ್ಪಣೆಯನ್ನು ಮಾಡಿದರು. ಮತ್ತು ವಿಧ ವಿಧವಾಗಿರ್ತಕ್ಕಂಥ ಕೈ ಕಡಗ, ಪದಕ, ಕಿವಿ ಆಭರಣ, ಕೊರಳಿನ ಸರ, ತಲೆಯ ಆಭರಣ, ಕಾಲ ಕಡಗಗಳು ವಿಸ್ತಾರವಾಗಲು ತಲೆಯ ಮೇಲಿರ್ತಕ್ಕಂಥ ಕಿರೀಟಕ್ಕೆ ಎಲ್ಲ ರತ್ನಗಳು ಬಂದು ಸೇರಿಕೊಂಡು ಮತ್ತು ಬಹು ವಸ್ತ್ರಾಭರಣಗಳಿಂದ ಆ ಮಹಾಲಕ್ಷ್ಮಿ ಇರ್ತಕ್ಕಂಥ ಜಗಜ್ಜನನಿಯಾಗಿರ್ತಕ್ಕಂಥ ತಾಯಿ ಶೋಭಾಯಮಾನವಾಗಿ ಕಾಣ್ತಾ ಇದ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಆ ಪಾತಾಳ ಲೋಕದವರು ಬಂದು ಅನೇಕ ರತ್ನಗಳನ್ನು ಕೊಟ್ಟರು. ಬಹು ಸುವಾಸನೆಯುಳ್ಳ ಬಹುವಿಧ ಗಂಧ ಹೂವಿನ ಸರಗಳನ್ನು ಧರಿಸಿದರು. ಅನೇಕ ಆಯುಧಗಳ ಅಲಂಕಾರಗಳ ಕಾಂತಿಯಿಂದ ಜಗಜ್ಜನೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ದೇಹದಲ್ಲಿ ಕೂದಲುಗಳಲ್ಲಿ ಸೂರ್ಯನು ಬೆಳಗ್ತಾ ಇದ್ದ. ರೋಮಗಳಲ್ಲಿ ಕೂಡ ಒಬ್ಬ ಸೂರ್ಯನನ್ನ ಕಾಣ್ತಾ ಇದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಜಯ ಮಂಗಳಾರುತಿಯ ನಾಶ ಮಾಡಲು ನಡೆಯು ಮನುಷ್ಯನ ದೇಶವನ್ನು ನೀನುಂಗು ಎಮ್ಮ ಆಯಾಸವನ್ನು ಕಡೆಯೆಂದು ಕೊಪ್ಪಿಕ್ಕಿದುದು ದೇವಗಣ
ಶನಿವಾರವನ್ನು ಪ್ರಾಣವನ್ನು ಧರಿಸಿದ್ರು, ಹಣೆಗೆ ಅಕ್ಷತೆಯನ್ನು ಇಟ್ಟರು. ಉಳಿದ ಎಲ್ಲ ದೇವತೆಗಳು ಜಯಮಂಗಳಾರತಿಯನ್ನು ಎತ್ತುತ್ತಾ ಆ ಮಹಿಷನ ದೇಹವನ್ನ ನೀನು ನುಂಗು ಎಂಬ ಕಷ್ಟವನ್ನು ಕಳಿ ಜಗನ್ಮಾತೆ ಎಂಬುದಾಗಿ ಎಲ್ಲರೂ ಕೂಡ ಆ ಒಂದೇ ಧ್ವನಿಯಲ್ಲಿ ಆ ತಾಯಿಯನ್ನು ಕೂಗ್ತಾ ಇದ್ರು. ಮತ್ತು ಬೇರೆ ಗಂಟೆಗಳು ಯಾವ ನಿನಾದವನ್ನು ಮಾಡ್ತಾ ಇದ್ರು. ಬೇರಿ ಬಡಿದವು ಕಹಳೆಗಳು ಕನಚೀರಿದವು ಬಹುದಿವಿಧ ಸುಬಡರು ಮಾರುತಿರೆ ತುಂಬಿದುದು ದೆಂದೆಸೆ ಘೋರ ಮಹಾಸಬುಧ ಘೋರ ಮಹಾಸಬುಧ ಏರಿದವು ಕ್ಷತ್ರಗಳು ಚಾಮರ ಹಾರಿದವು ಆವೇಶ ದೇವಿಗೆ ಏರಿಸಿದರೈ ದಿವಿಜರೆಲೆ ಬಸವೇಶ ಕೇಳೆಂದ ನಗಾರಿಗಳು ಬಡಿಯತೊಡಗಿದವು, ಕಹಳೆಗಳು ಬಹುಚಿಡಿದವು. ಶೂರರಾಗಿರ್ತಕ್ಕಂಥ ದೇವತೆಗಳು ಜಿಗಿದಾಡ ಹತ್ತಿದರು. ಎಲ್ಲ ದಿಕ್ಕುಗಳಲ್ಲಿ ಭಯಂಕರ ಧ್ವನಿಯು ತುಂಬಿತು. ಛತ್ರಗಳನ್ನು ಹಿಡಿದಿದ್ರು, ಚಾಮರಗಳನ್ನು ಬೀಸ್ತಾ ಇದ್ರು. ಆ ದೇವಿಗೆ ಆವೇಶವು ಹೆಚ್ಚಾಗುವಂತೆ ದೇವತೆಗಳಲ್ಲಿ ಕೂಡ ಆವೇಶವನ್ನು ಕೊಡ್ತಾ ಇದ್ರು. ಆ ಕ್ಷಣದಲ್ಲಿ ಮತ್ತೇನಾಯ್ತು? ಬಂದು ದಾಕ್ಷಣ ಸಿಂಹದೇವಿಯು ಅಂದು ನೆನೆಸರಿ ಭಾಗ ಬಯಲಿನಾಳ್ ಅಂದು ಇರಿದುದು ನಾನಾ ಸರ್ವಾಭರಣಗಳ ತಾಳೆ ಸರ್ವಾಭರಣಗಳ ತಾಳೆ ಒಂದು ಬಿಯರವ ಮೆಸೆಯಲೇರಿದಳಂದು ಸಿಂಹವನಿಂದು ಎಲ್ಲವ ನಿಂದಕೆಯು ನೀ ಕಂಡು ಬಲ್ಲೆಯ ಬಸವ ಕೇಳೆಂದ ದೇವಿಯು ನೆನೆಸಿದ ಕ್ಷಣದಲ್ಲಿ ಭಯಂಕರ ರೂಪವಾಗಿರ್ತಕ್ಕಂಥ ಗೋರು ರೂಪದ ಸಿಂಹವು ವಸ್ತ್ರಾಭರಣಗಳನ್ನು ಧರಿಸಿ ಬಯಲಿನಲ್ಲಿ ಇಳಿದು ಬಂದಿತು. ಆ ನಗಾರಿಯ ಧ್ವನಿಯು ಶೋಭಾಯಮಾನವಾಗುತ್ತಿರಲು ಆ ಸಿಂಹವನ್ನು ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ಶಕ್ತಿ ಏರಿಯಲು ಇವೆಲ್ಲವನ್ನು ಹಿಂದಕ್ಕೆ ನೀನು ಬಲ್ಲೆಯ ಬಸವೇಶ ಎಂಬುದಾಗಿ ಶಿವನು ಆ ಬಸವಣ್ಣನವರಿಗೆ ಹಿಂದಿನ ವರ್ತಮಾನಗಳನ್ನೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಹೇಳತೊಡಗಿದರು. ಮತ್ತೇನಾಯಿತು? ಏರಿಸಿದಳು ಸಹಸ್ರ ತೋಳಲಿ ಮಾರಿದನು ಬಡನಾಗ ಹೆದೆಯನು ಹಾರಿ ಕರ್ಣಾಂತರಕ್ಕೆ ಸೆಳೆದೆ ಬಿಡಲು ಕನಸಬುಧ ಬಿಡಲು ಕನಸಬುಧ ತೋರಿದುದು ಬ್ರಹ್ಮಾಂಡದೊಳಗೆಯು ಘೋರ ಕರಶಕ ಶಂಕ ಧ್ವನಿಯನು ಮೀರಿದಲು ಸಿಂಹ ಧ್ವನಿಗೆ ಬಲು ಮೊಬ್ಬೆಯಾಯ್ತೆಂದ ಏನಾಯ್ತು? ಆ ಸಾವಿರಾರು ತೋಳುಗಳಲ್ಲಿ ಭಯಂಕರವಾಗಿರ್ತಕ್ಕಂತಹ ಬಿಲ್ಲುಗಳನ್ನು ಏರಿಸಿ ಬಿಲ್ಲಿನ ದ್ವಾರವನ್ನ ಕಿವಿಯವರೆಗೆ ಜಗ್ಗಿ ಬಾಣಗಳನ್ನು ಬಿಡ್ತಾ ಇದ್ರು. ಬ್ರಹ್ಮಾಂಡದಲ್ಲಿ ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಧ್ವನಿಯು ಅಳತೆಗೆಟ್ಟು ಹೆಚ್ಚಾಯಿತು. ಸಿಂಹದ ಗರ್ಜನೆಗೆ ಬಹು ಕೋಲಾಹಲ ಉಂಟಾಯಿತು. ಮತ್ತು ಕೋಪ ಮಿಶ್ರಿತ ಸರ್ವ ದೇವತೆಗಳ ಶಕ್ತಿ ಸಮುದಾಯವೇ ಮಹಾಲಕ್ಷ್ಮಿಯು. ಇಲ್ಲಿ ನಾರಿ ಎಂದರೆ ಚಿಚ್ಚಕ್ತಿಯು, ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ ಮೊದಲಾಗಿರ್ತಕ್ಕಂಥ ಸಾತ್ವಿಕ ಗುಣಗಳೇ ಸೇವಕಗಳು. ಶ್ರುತಿ ಸ್ಮೃತಿ ಪುರಾಣಗಳೇ ಹೊಗಳುವ ಭಟ್ಟಂಗಿಗಳು. ಆತ್ಮಾಹಂ ಶಿವೋಹಂ ಎಂಬ ಜ್ಞಪ್ತಿಯೇ ಬಿಲ್ಲು, ಏಕಮೇವಾದ್ವಿತೀಯಂ ಬ್ರಹ್ಮ ಸರ್ವಂ ಶಿವಮಯಂ ಜಗತ್ ಎಂಬ ಶ್ರುತಿಗಳೇ ಬಾಣಗಳು. ಜ್ಞಾನ ವೈರಾಗ್ಯ ಉಪರತಿಗಳೇ ತ್ರಿಶೂಲ, ಜ್ಞಾನವೇ ಖಡ್ಗ, ವಿರತಿಯೇ ವಜ್ರಾಯುಧ, ಸದ್ಭಾವವೇ ಗದೆ, ಸದಾಚಾರವೇ ಕಠಾರಿ, ಸತ್ಯವೇ ದಂಡಾಯುಧ, ವಾಸನಾಕ್ಷೇ ಮನೋನಾಶವೇ ಕವಲುಗೋಲು, ಗುರುಬೋಧೆಯೇ ಶೂಲ, ಇವೇ ಶಸ್ತ್ರಾಸ್ತ್ರಗಳು. ಓಂಕಾರವೇ ದುಂದುವಿ ಎಂದರೆ ನಗಾರಿ, ಗಡ್ಡಾನಾದವೇ ಬೇರಿ, ದಶವಿಧ ನಾದಗಳೇ ಕಹಳೆ, ಅಖಂಡ ಆನಂದ ಬೆಳಕೆ ಆರತಿ, ಜ್ಞಾನ ಪ್ರಕಾಶವೇ ಪುಷ್ಪ, ಆನಂದವೇ ಛತ್ರಿ, ನಿರ್ವಾಸನವೇ ಚಾಮರ, ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿರುವ ಹರಿವೇ ಹರಿ, ಬ್ರಹ್ಮ ರುದ್ರಗಳೆಂಬ ಮಕ್ಕಳು. ಸಿಂಹ ಅಂದರೆ ಸಮಗ್ರ ಧರ್ಮ ವಿಶ್ವರಂ ಎಂಬ ದುರ್ಗಾ ಸಪ್ತತಿಯ ವಾಕ್ಯದಂತೆ ಸಿಂಹ ಎಂದರೆ ಶ್ರೇಷ್ಠ ಧರ್ಮ ಎಂಬ ಎರಡರ್ಥಗಳುಂಟು. ಸತ್ವ ಸ್ವರೂಪದ ಜ್ಞಾನೋದಯದಿಂದ ಮನುಷ್ಯನು ಶ್ರೇಷ್ಠನೆನಿಸುವನು. ಸ್ವರೂಪದ ಜ್ಞಾನವೇ ಸಿಂಹವು. ಶಿವನೇ ನಾನೆಂಬ
ಸ್ವರೂಪ ಸಾಕ್ಷಾತ್ಕಾರ ವೃತ್ತಿಯೇ ಧರ್ಮವೆನಿಸುವುದು. ದೇವಿಯು ಈ ವೃತ್ತಿಯನ್ನು ಸಿಂಹ ವಾಹನವನ್ನು ಮಾಡಿಕೊಂಡಳಾದ್ದರಿಂದ ದೇವಿ ಸಿಂಹವಾಹಿನಿ ಧರ್ಮಾರುಗಳು ಎನಿಸುವಳು. ಈ ಜ್ಞಾನರೂಪ ಸಿಂಹವು ವಿಷಯ ಪ್ರವೃತ್ತಿಯೇ ಮಿಥ್ಯೆ, ಧರ್ಮ ಪ್ರವೃತ್ತಿಯೇ ಸತ್ಯವೆಂದು ಗರ್ಜಿಸುವುದು. ತನ್ನ ನಿವೃತ್ತಿ ರೂಪ ಪಂಜರದಿಂದ ವಿಷಯ ವೃತ್ತಿಯನ್ನು ಕೊಂದು ಬಿಡಿಸಿ ನಿರ್ವಿಷಯ ವೃತ್ತಿಯನ್ನು ಅದನ್ನು ಭಕ್ಷಿಸುವುದು. ಅಂತರಂಗ ಯುದ್ಧದ ಮುಖ್ಯ ತಾತ್ಪರ್ಯ ಅಸುರರು ಇಂದ್ರಿಯಾಂತಃಕರಣಗಳನ್ನು ವಿಷಯ ಭೋಗದ ಕಡೆಗೆ ತಿರುಗಿಸುವರು. ಜ್ಞಾನಶಕ್ತಿ ರೂಪದೇವಿಯು ವಿಷಯ ಪ್ರವೃತ್ತಿಯನ್ನು ಬಿಡಿಸಿ ನಿರ್ವಿಕಾರ ರೂಪ ಪರಮಾತ್ಮನ ಕಡೆಗೆ ತಿರುಗಿಸುವುದು. ಈ ಪ್ರವೃತ್ತಿ ನಿವೃತ್ತಿಗಳಲ್ಲಿ ಪರಸ್ಪರ ಯುದ್ಧ ನಡೆಯುವುದು. ಯಾರು ಇಂದ್ರಿಯಾಂತಃಕರಣಗಳ ನಿವೃತ್ತಿಯನ್ನು ತಮ್ಮ ವಶ ಮಾಡಿಕೊಳ್ಳುವರೋ ಅವರೇ ಜಯಿಸಿದಂತಾಗುವುದು. ಈ ಯುದ್ಧ ಕಾಲದಲ್ಲಿ ದೇವಿಯು ಅಸುರಿ ಸಂಪತ್ತನ್ನು ಜಯಿಸಿ ದೈವಿ ಸಂಪತ್ತನ್ನು ಉಂಟು ಮಾಡುವಳು. ಕಾಮಾದಿ ವೈರಿಗಳು ಸಂಪೂರ್ಣ ನಾಶ ಮಾಡದೆ ದುಷ್ಟ ಪ್ರವೃತ್ತಿಯು ನಷ್ಟಪಡಿಸಲಾಗದು. ಅವುಗಳನ್ನು ತನ್ನ ವಶ ಮಾಡಿಕೊಂಡು ನಿವೃತ್ತಿ ಕಡೆಗೆ ತಿರುಗಿಸಿ ಚಿತ್ತಶುದ್ಧಿಯನ್ನು ಉಂಟು ಮಾಡಿಕೊಳ್ಳದಿರುವುದು. ಮತ್ತೆ ಏನೆಂಬುದಾಗಿ ಹೇಳ್ತಾ ಇದ್ರು, ಅಬ್ಬರಿಸಿದರು ಹರಿಹರರುತನು ಒಮ್ಮೆದುದು ಗಿರಿಜರಿಗ ತಾಂಡವ ಗರ್ಭ ಬಿಚ್ಚುತ್ತಲಿತ್ತು ನಾನಾ ವಾದ್ಯರವಗಳಿಗೆ ಸಬ್ಬ ಮರಗಣ ನಡೆದು ದೈದು ಬೀಜ ಮಹಿಷನ ಪುರದ ಜನ ಬೆಂಬಿಡಿಸುವುದು ಮುದುರಿದವು ಪಿಂಡಗಳು ಕೇಳೆಂದ ಹರಿಹರರು ಗದ್ದಲವನ್ನು ಮಾಡ್ತಾ ಇದ್ರು. ಶರೀರವು ಉಬ್ಬಿತು. ಅನೇಕ ವಾದ್ಯಗಳ ಧ್ವನಿಗೆ ಬ್ರಹ್ಮಾಂಡ ಒಡೆಯುವಂತಾಗಿತ್ತು. ಎಲ್ಲ ದೇವತೆಗಳ ಸಮೂಹವು ಮುಂದೆ ನಡೆದು ದುಷ್ಟ ಮಹಿಷಾಸುರನ ಪಟ್ಟಣದ ಜನರು ಗಾಬರಿಯಾದರು. ಬಸುರಲ್ಲಿದ್ದ ಸ್ತ್ರೀಯರ ಪಿಂಡಗಳು ಕೆಳಗೆ ಬಿದ್ದವು. ಮತ್ತೆ ಇನ್ನು ಏನು ಆಶ್ಚರ್ಯವನ್ನು ನೋಡ್ತಾ ಇದ್ರು. ಏನು ಇದು ಎಂದೆನುತ ಮಹಿಷಾಸುರನು ಬೆರಗಾದ ಮತ್ತು ಹರಿಹರರು ಭಯಂಕರ ಧ್ವನಿಯನ್ನು ಪರೀಕ್ಷಿಸಲು ನಮಗೆ ವೈರಿಗಳು ಯಾರಿಲ್ಲ. ಯುದ್ಧ ಭೂಮಿಯಲ್ಲಿ ಹರಿಹರನ ಗೆಲ್ಲುವುದು ದೇವತೆಗಳ ಪ್ರಾಣವನ್ನು ಉಳಿಸಿ ಬಿಟ್ಟಿರುವೆನು. ಇದು ಆಶ್ಚರ್ಯವೇನೆಂದು ಮಹಿಷಾಸುರನು ಬೆರಗಾಗ್ತಾ ಇದ್ದ ಎಂಬುದಿಗೆ ಇವತ್ತಿನ ಕಥಾ ವಿಚಾರವನ್ನು ಮುಕ್ತಾಯ ಮಾಡಿ ನಾಳೆ ಮುಂದೆ ಯುದ್ಧ ಮಹಿಷಾಸುರನಿಗೂ ಮತ್ತು ದೇವಿಗೂ ಯುದ್ಧವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲರಲ್ಲೂ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಥಾ ವಿಸ್ತಾರಕ್ಕೆ ಸಮರ್ಪಣೆಯಾಗ್ತಾ ಇದೆ. ಜಯ ಗುರು ಮಂಗಳ ಮಹಾದೇವ ಶಂಭೋ ಗುರು ಮಹಾಪ್ರಭು ಜಯ 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 ಜಯ